ಗ್ಯಾರಂಟಿ ಕಾರ್ಡ್ ಕೊಡಬೇಕು ಅಂತೇಳಿ ನಿಮ್ಗೆ ಇವತ್ತು ಈ ಸಭೆ ಕರೆಯಲಾಗಿದೆ. ಈಗೇನ್ ನಮ್ಗೆ ಸಮಯ ಇದೆ, ಇವತ್ತು ನಮ್ಮ ಪಕ್ಷದ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ನಾವೇನೀಗ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಾನ್ಯ ರಾಹುಲ್ ಗಾಂಧೀಜಿಯವರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇಬ್ರು ಸೇರಿ ಸಿಗ್ನೇಚರ್ ಮಾಡಿದ್ದಾರೆ. ಇಲ್ಲಿ ಹಿಂದೆ 10 ತಿಂಗಳ ಕೆಳಗಡೆ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ನಮ್ಮ ನಾಯಕರುಗಳಾದಂತ ಮಾನ್ಯ ಸಿದ್ದರಾಮಯ್ಯಜಿ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸೈನ್ ಮಾಡಿ ಗ್ಯಾರಂಟಿ ಕೊಟ್ಟಿದ್ರು. ಆ ಏನೇನ್ ಗ್ಯಾರಂಟಿ ಕೊಟ್ಟಿದ್ರು ಎಲ್ಲ ನಾವು ಗ್ಯಾರಂಟಿಗಳು ಅನುಷ್ಠಾನ ಮಾಡಿದ್ದೇವೆ. ನೀವು ನೋಡ್ತಾ ಇದ್ದೇವೆ. ಈಗಾಗಲೇ ನೀವೆಲ್ಲ ಹೇಳ್ತಾ ಇರಬಹುದು, ಹೇಳಿದ್ರು ಜನ ಬಹಳ ಮುಗ್ಧರಾಗಿದ್ದಾರೆ, ಜನರಿಗೆ ಗೊತ್ತಾಗಲ್ಲ. ಅವರಾದಿಗೆ ಒಂದು ತಂಡ ಹೋಗಿತ್ತು, ನಮ್ಮ ಮಹಿಳೆಯರ ತಂಡ. ಅವ್ರು ಹೋಗಿ ಎಲ್ಲಾ ಗ್ಯಾರಂಟಿ ಕೊಟ್ಟಿದ್ದೇವೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೇವೆ ಅಂದ್ರೆ ಆ ಮಹಿಳೆ ಯಾರಿದ್ರು ಅವ್ರು ಹೇಳ್ತಾರೆ, ಸರ್ ಮ್ಯಾಗಿ ನೋಟ್ ಅವ್ರಿಗೆ ಮೋದಿ ಕೊಡ್ತಾ ಇದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಈ ರೀತಿ ಅಪಪ್ರಚಾರ ಮಾಡ್ತಾರೆ. ಹೀಗಾಗಿ ನಾವು ಹೇಳಿದ್ದೇ ಹೇಳ್ಬೇಕಾಗತ್ತೆ. ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವ್ರ ಕಿವ್ಯಾಗ ನಾವು ಹೋಗೋ ರೀತಿಯಲ್ಲಿ ನಾವು ಸತ್ಯ ಹೇಳ್ತಾ ಇದ್ದೀವಿ, ನಾವು ಸುಳ್ಳು ಹೇಳ್ತಾ ಇಲ್ಲ. ಆಯ್ತಾ? ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರು ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ. ನಾವು ಸತ್ಯನೇ ಸತ್ಯ ಇದೆ ಅಂತ ಹೇಳಿಕ್ಕೆ ಏನಾಗಿದೆ ನಿಮ್ಗೆ? ನಮ್ಗೆಲ್ಲ ಹಿಡ್ಕೊಂಡೆ ಹೇಳತ್ತೀವಿ, ಸತ್ಯ ಇದ್ದಿದ್ದಾರ ಹೇಳ್ಬೇಕಲ್ಲ. ಅದಕ್ಕೆ 5 ಗ್ಯಾರಂಟಿ ಏನಿದಾವೆ ಬಹಳ ಒಳ್ಳೆ ರೀತಿಯಿಂದ ಜನ ಖುಷಿಯಾಗಿದ್ದಾರೆ. ನಿಮ್ಗೆಲ್ಲೂ ಹೋಗಿ ಕಾಂಗ್ರೆಸ್ ಮತ ಕೊಡ್ರಿ ಅಂತ ಹೇಳಿದ್ರೆ ಯಾರು ಇವತ್ತು ನಿಮ್ಗೆ ತಮ್ಮ ಮುಖ ತಿರುಗಿಸೋದಾಗ್ಲಿ ಅಥವಾ ನಿಮ್ಗೆ ಅಗೌರವ ಮಾಡುವಂತದ್ದಾಗ್ಲಿ ಯಾರು ಮಾಡೋದಿಲ್ಲ. ನಿಮ್ಗೆ ನಗುಮುಖದಿಂದ ಆಹ್ವಾನ ಮಾಡ್ತಾರೆ, ಕೂಡ್ರಿ ಅಂತ ಹೇಳ್ತಾರೆ. ಸಾಧ್ಯ ಇದ್ರೆ ನಿಮ್ಗೆ ಅಭಿಮಾನ ತೋರಿಸ್ತಾರೆ. ಈಗ ಖುಷಿಯಿಂದ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀನಿ, ಅದ್ರಲ್ಲಿ ವಿಶೇಷವಾಗಿ ಮಹಿಳೆಯರು.